ದೇಶದೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದ್ದು, ವೈಕುಂಠ ಏಕಾದಶಿಯಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬಂತಹ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ದೇವಾಲಯಗಳಿಗೆ ತೆರಳಿ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ವರ್ಷದ ಕೊನೆಯ ವೈಕುಂಠ ಏಕಾದಶಿ ಆಚರಣೆ ಕುದುರೆಗೆರೆಯಲ್ಲಿ ಶ್ರೀ ಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರವನ್ನ ಮಾಡಲಾಗಿದೆ. ಇದು ಹಿಂದೆ ಚೋಳರ ಕಾಲದ ಹಳೆಯ ದೇವಸ್ಥಾನ ಇತ್ತು. ಹಿಂದೆ ಮಣ್ಣಿನ ಕಟ್ಟಡ ಅದು ಎಲ್ಲ ಶಿಥಿಲ ಆದಾಗ ನಮ್ಮ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜೀರ್ಣೋದ್ಧಾರ ಸಮಿತಿಗೆ ಎಲ್ಲ ಊರಿನ ಪ್ರಮುಖರು ಸೇರಿ ನನ್ನನ್ನು ಒಂದು ಅಧ್ಯಕ್ಷತೆಯನ್ನು ಮಾಡಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಾವು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಕೇಳಿದಾಗ ಅವರು ಬಂದು ನಮಗೆ ಸ್ಪಂದಿಸಿ ಅವರ ಒಂದು ಅನುದಾನ ನಮ್ಮ ಗ್ರಾಮದಲ್ಲಿ ಒಂದು ಏನೋ 30%, ಸರ್ಕಾರದಿಂದ ಒಂದು 40% ತಗೊಂಡು ಸುಮಾರು 2009ರಲ್ಲಿ ದೇವಾಲಯ ಜೀರ್ಣೋದ್ಧಾರ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಕೂಡ ಅಸಂಖ್ಯಾತ ಭಕ್ತರು ಈ ವೈಕುಂಠ ಏಕಾದಶಿ ದಿನ ಬೆಳಿಗ್ಗೆನೆ ನಾವು 5 ಗಂಟೆಗೆನೆ ಅಭಿಷೇಕ, ಈ ಪೂಜಾ ಕಾರ್ಯಕ್ರಮ, ಪ್ರತಿ ವರ್ಷ ಒಂದೊಂದು ಅಲಂಕಾರ. ಹೋದ ವರ್ಷ ಎಲ್ಲಾನು ನಾವು ಒಂದು ಧಾನ್ಯದ ಅಲಂಕಾರ, ಈ ಸರಿ ನಾವು ಒಂದು ಮುತ್ತಿನ ಅಲಂಕಾರ, ಪ್ರತಿ ವರ್ಷ ಒಂದೊಂದು ಅಲಂಕಾರ ಸ್ವಾಮಿಗೆ ಮಾಡ್ಕೊಂಡು ಆಂಜನೇಯ ಸ್ವಾಮಿಗೆ ಹಾಗೂ ವೆಂಕಟೇಶ್ವರ ಸ್ವಾಮಿಗೆ ಊರಿನ ಎಲ್ಲ ಹಿರಿಯರು ಕಿರಿಯರು ಅಂತಂದ್ರೆ ಎಲ್ಲ ಒಗ್ಗೂಡಿ ಎಲ್ಲ ಜೊತೆಗೂಡಿ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಕಾರ್ಯಕ್ರಮನ ಬಹಳ ವಿಜೃಂಭಣೆಯಾಗಿ ನಮ್ಮ ಊರು ಹಬ್ಬದ ತರ ಆಚರಣೆ ಮಾಡ್ತಾ ಇದ್ವಿ. ಬೆಳಿಗ್ಗೆ ಕೂಡ ಪ್ರಸಾದದಿಂದ 7 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 9ವರೆಗೂ ಕೂಡ ಅನ್ನದಾನ ಕಾರ್ಯಕ್ರಮ ಇವೆಲ್ಲ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತನುಮನ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಪರಮಾತ್ಮ ವೆಂಕಟೇಶ್ವರ ಒಳ್ಳೇದ್ ಮಾಡಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಕಾರ್ಯಕ್ರಮ ನಡೀಲಿ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷನಾದ ನಾನು KT ಕೃಷ್ಣಮೂರ್ತಿ ಹಾರೈಸ್ತೀನಿ. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಈ ಬಾಗಿಲಿನಿಂದ ಒಳ ಪ್ರವೇಶಿಸಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಬಂದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಲ್ಲ ನಮ್ಮ ಗ್ರಾಮದ ಹಾಗೂ ಗ್ರಾಮ ಪಂಚಾಯತಿ ಎಲ್ಲಾ ಜನತೆಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಏನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯ ನಾವು ಈ ಹಿಂದೆ 20 ವರ್ಷದ ಹಿಂದೆ ತುಂಬಾ ಶಿಥಿಲವಾಗಿತ್ತು. ಸನ್ಮಾನ್ಯ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ವೀರೇಂದ್ರ ಹೆಗಡೆ ಅವರು ನಮ್ಮ ಮನವಿನ ಪುರಸ್ಕರಿಸಿ ನಮ್ಮ ಈ ಗ್ರಾಮದ ಹಿರಿಯರಾದಂತ ಮಾರಪ್ಪನವರು ಅವರು ದೈವಾಧೀನರಾಗಿರ್ತಾರೆ, ಅವ್ರನ್ನೂ ಸಹ ಸ್ಮರಿಸಬೇಕು. ನಾವು ಎಲ್ಲರೂ ಒಗ್ಗೂಡಿ ಎಲ್ಲಾ ಸ್ನೇಹಿತರಿಂದ ಹಾಗೂ ನಮ್ಮ ಏನು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ನಮ್ಮ ಸ್ನೇಹಿತರಾಗಿದ್ರು ಅವಾಗಿಂದನೂ ಸಹ ಈ ನಮ್ಮ ದೇವಾಲಯಕ್ಕೆ ಅವರು ತಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಬಂದಿರ್ತಾರೆ. ನಮ್ಮ ಜೊತೆಗೂಡಿದ್ದಾರೆ. ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ನಮ್ಮ ಹಾಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಈ ಹಿಂದೆ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಹಾಗೂ ಊರಿನ ಹಿರಿಯರು, ಹೆಚ್ಚಾಗಿ ನನ್ನ ಯುವಕ ಪಡೆ ಏನ್ ನಮ್ಮೂರಲ್ಲದೆ ಯುವಕ ಪಡೆ, ಆ ಯುವಕ ಪಡೆ ತುಂಬಾ ಶ್ರಮಿಸ್ತಾ ಇದೆ ದೇವಾಲಯಕ್ಕಾಗಿ. ವೈಕುಂಠ ಏಕಾದಶಿ ಇರ್ಬೋದು, ಒಂದು ಜಾತ್ರಾ ಮಹೋತ್ಸವ ಇರ್ಬೋದು, ಪ್ರತಿಯೊಂದು ದೇವಾಲಯಗಳ ಎಲ್ಲಾ ಉತ್ಸವದಲ್ಲೂ ಒಂದು ಯುವಕ ಪಡೆ ತುಂಬಾ ಶ್ರಮಿಸ್ತದೆ. ಯಾರನ ಏನ ತನುಮನ ಧನ ಸಹಾಯ ಯಾರು ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಎಲ್ಲರೂ ನಿಂತ್ಕೊಂಡು ತುಂಬಾ ವಿಜೃಂಭಣೆಯಿಂದ ಇದನ್ನ ಆಚರಿಸ್ತೀವಿ.